ಹೆಣ್ಣಿಗೆ ತಾಯ್ತನ ಅನ್ನೋದು ಒಂದು ಪರಿಪೂರ್ಣತೆಯನ್ನು ತಂದುಕೊಡುತ್ತೆ. ಸೊ ಯಾವುದೇ ಮಹಿಳೆ ಇವಾಗ ಗರ್ಭಿಣಿ ಆದಮೇಲೆ 9 ತಿಂಗಳು ತುಂಬುತ್ತೆ. ಪ್ರತಿ ಗರ್ಭಿಣಿಗೂ ಒಂದು ಕನಸಿರುತ್ತೆ, ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಆದರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಎಷ್ಟೊಂದು ಸಾರಿ ಅದು ಸಿಸೇರಿಯನ್ ಸೆಕ್ಷನ್ ಆಗೋಗ್ಬಿಡುತ್ತೆ. ಸೊ ಏನೇನು ಸೀಕ್ರೆಟ್ಸು ನಾರ್ಮಲ್ ಡೆಲಿವರಿ ಆಗಬೇಕಂತಂದರೆ, ಸೊ ಮೊದಲನೇದಾಗಿ ಕಾಲಕ್ಕೆ ಸರಿಯಾಗಿ ನೀವು ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಅವ್ರು ಏನೇನು ಸಲಹೆ ಕೊಡ್ತಾರೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಎರಡನೇದಾಗಿ ನಿಯಮಿತವಾದ ಪೌಷ್ಟಿಕ ಆಹಾರ ಸೇವನೆ. ನಾವು 9 ತಿಂಗಳಲ್ಲಿ ಯಾವ ಥರ ಊಟ ಮಾಡ್ತೀವಿ, ಎಷ್ಟು ತೂಕ ಗೇನ್ ಆಗ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 7ರಿಂದ 10 kg ಜಾಸ್ತಿ ಆದರೆ ಸಾಕು ಇಡೀ 9 ತಿಂಗಳಲ್ಲಿ. ಸೊ ಅದು ಬಿಟ್ಟರೆ ನಿಯಮಿತವಾದ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಡೀ 9 ತಿಂಗಳು ಪೀರಿಯಡಲ್ಲಿ. ಸೊ ಇದೆಲ್ಲ ನೀವು ಫಾಲೋ ಮಾಡಿದ್ದೇ ಆದರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇವಾಗ ಗರ್ಭಿಣಿಯರಿಗೆ ನಾವು ಮೊದಲನೇದಾಗಿ ಮೊದಲ 3 ತಿಂಗಳಲ್ಲಿ ಅಷ್ಟಾಗಿ ಏನು ಎಕ್ಸಸೈಸ್ ಎಲ್ಲ ಹೇಳಕ್ಕೆ ಹೋಗಲ್ಲ. ಅದೇ 3 ತಿಂಗಳು ತುಂಬಿದ ಮೇಲೆ ಸ್ವಲ್ಪ ಅದನ್ನು ಶುರು ಮಾಡ್ಬೋದು. ಈಗ ಉದಾಹರಣೆಗೆ ನೀವು ವಾಕಿಂಗ್ ಮಾಡ್ಬೋದು. 10 ನಿಮಿಷ ಬೆಳಗ್ಗೆ, 10 ನಿಮಿಷ ಮಧ್ಯಾಹ್ನ, 10 ನಿಮಿಷ ರಾತ್ರಿ, ಈ ಥರ ದಿನಕ್ಕೆ ಒಂದು 30ರಿಂದ 40 ನಿಮಿಷ ಆ ಥರ ವಾಕಿಂಗ್ ಎಲ್ಲ ಮಾಡ್ಕೋಬೋದು. ಸೊ ಒಂದ್ಸಲ 4-5 ತಿಂಗಳು ತುಂಬಿದ ಮೇಲೆ 5 ತಿಂಗಳಿಗೆ ನಾವು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಆ ಅನಾಮಲಿ ಸ್ಕ್ಯಾನ್ ಆದಮೇಲೆ ನೀವು ಲಮಾಸ್ ಕ್ಲಾಸಸ್ನ ತೊಗೋಬೋದು. ಇವಾಗ ಲಮಾಸ್ ಅಂದರೆ ಏನು ಅಂತಂದರೆ ಅದು ಒಂದು ವಿದ್ಯೆ. ಅದರಲ್ಲಿ ನಮಗೆ ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ ಲಮಾಸ್ ಸೆಷನ್ಸ್ ತೊಗೊಳೋದ್ರಿಂದ. ಸೊ ಇವಾಗ ಮೊದಲನೇದಾಗಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಮೆಂಟಲ್ ಅಕ್ಸೆಪ್ಟೆನ್ಸ್ ಇರಬೇಕು. ಮಾನಸಿಕವಾಗಿ ಹೌದು ನನಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಪ್ರೆಗ್ನೆಂಟ್ ಲೇಡಿಗೆ ಫುಲ್ ಡಿಟರ್ಮಿನೇಷನ್ ಬೇಕಾಗುತ್ತೆ. ಯಾಕಂದರೆ ಇವಾಗ ನಾವು 9 ತಿಂಗಳು ಬರೀ ನಾರ್ಮಲ್ ಡೆಲಿವರಿವರೆಗೂ ಮಾತಾಡಿ ನೋವು ಶುರುವಾದ ತಕ್ಷಣ ಇಲ್ಲ ಬೇಡ ನನಗೆ ಸಿಸೇರಿಯನ್ ಬೇಕು ಅಂದರೆ ಅದು ಸರಿ ಆಗೋದಿಲ್ಲ. ಅದಕ್ಕೆ ಮಾನಸಿಕವಾಗಿ ಅವ್ರು ಮೊದಲು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಅಷ್ಟೇ ಅಲ್ಲ, ಇವಾಗ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಉಸಿರಾಟದ ಕ್ರಿಯೆಗಳು, ಹೇಗೆ ನಾವು ಡೀಪ್ ಬ್ರೀದಿಂಗ್ ಮಾಡಬೇಕು. ನಮ್ಮ ಕಡೆ ಹಿಂದಿನ ಕಾಲದಿಂದ ನಾವು ಪ್ರಾಣಾಯಾಮ ಮಾಡ್ಕೊತ ಬಂದಿದ್ದೀವಿ. ಸೊ ಅದೇ ಥರ ಈ ಲಮಾಸ್ ಸೆಷನಲ್ಲಿ ಕೂಡ ಹೇಗೆ ಡೀಪ್ ಬ್ರೀದಿಂಗ್ ಮಾಡಬೇಕು, ಒಳಗಡೆ ಯಾವ ಥರ ಉಸಿರಿಡ್ಕೋಬೇಕು, ಯಾವ ಥರ ಬಿಡಬೇಕು ಅದನ್ನೆಲ್ಲ ಕಲಿಸ್ಕೊಡ್ಲಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಇವಾಗ ಫಿಸಿಕಲ್ ಎಕ್ಸಸೈಸ್ನ ಮಾಡಲಾಗುತ್ತೆ.